ಜಿಲ್ಲಾ ಉಸ್ತುವಾರಿ ಸಚಿವರಾದವರಲ್ಲಿ ಪಶು ಆಸ್ಪತ್ರೆಗೆ ಸಿಬ್ಬಂದಿ ಕೊರತೆ, ಪಶುಗಳಿಗೆ ಸಿಗುತ್ತಿಲ್ಲ ಸರಿಯಾದ ಚಿಕಿತ್ಸೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ದಿಂಡಾವರ ಗ್ರಾಮದಲ್ಲಿ ಇರುವಂತಹ ಪಶು ಆಸ್ಪತ್ರೆಯಲ್ಲಿ ಈಗ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆಯಿಂದಾಗಿ ಈ ಭಾಗದ ಜಾನುವಾರುಗಳಿಗೆ ಚಿಕಿತ್ಸೆ ಸಿಗದ ರೈತರು ಪರದಾಡುವಂತಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಇವರ ಕ್ಷೇತ್ರವಾದ ಹಿರಿಯೂರು ತಾಲೂಕಿನ ದಿಂಡಾವರ ಈ ಗ್ರಾಮದಲ್ಲಿ ಇರುವಂತಹ ಪಶು ಆಸ್ಪತ್ರೆಗೆ ಸುಮಾರು 30 ಗ್ರಾಮಗಳು ಒಳಪಡುತ್ತವೆ. ಇಲ್ಲಿನ ಜನರು ಕುರಿ, ಮೇಕೆ, ಹಸು, ಎಮ್ಮೆ ಸೇರಿದಂತೆ ಜಾನುವಾರು ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಾರೆ. ಸುಮಾರು 70,000ಕ್ಕೂ ಹೆಚ್ಚು ಜಾನುವಾರುಗಳು ಇಲ್ಲಿ ಇದ್ದು, ಇಲ್ಲಿ ಡಿ ಗ್ರೂಪ್ ನೌಕರ ಒಬ್ಬರನ್ನು ಹೊರತುಪಡಿಸಿ ಇಲ್ಲಿ ಇದ್ದಂತಹ ಒಬ್ಬ ಪಶು ವೈದ್ಯಕೀಯ ಇನ್ಸ್ಪೆಕ್ಟರ್ ಅವರನ್ನು ದಿಂಡವಾರದಿಂದ ಈಶ್ವರಗೆರೆಗೆ ವರ್ಗಾವಣೆ ಮಾಡಲಾಗಿದೆ. ಪಶು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ಹಲವಾರು ಹಳ್ಳಿಯ ಜಾನುವಾರುಗಳು ಅನಾರೋಗ್ಯಕ್ಕೆ ತುತ್ತಾಗಿ ಮೃತಪಡುತ್ತಿವೆ. ದಿಂಡವಾರ ಪಶು ವೈದ್ಯಕೀಯ ಆಸ್ಪತ್ರೆಯನ್ನು ಉನ್ನತೀಕರಿಸಿ ಇಲ್ಲಿಗೆ ಒಬ್ಬರು ವೈದ್ಯಾಧಿಕಾರಿಗಳು ಹಾಗೂ ಇನ್ಸ್ಪೆಕ್ಟರ್ ಅವರನ್ನು ನೇಮಕ ಮಾಡಬೇಕು. ಇದೇ ಕ್ಷೇತ್ರದವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರೂ ಸಹ ಈ ಭಾಗದ ಸತತ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ಜಗಜ್ಜಾಹಿರವಾಗಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ 2 ಪಶು ವೈದ್ಯಕೀಯ ಆಸ್ಪತ್ರೆಗೆ ಕಾಯಂ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕೆಂದು ಸಾಮಾಜಿಕ ಹೋರಾಟಗಾರ ಹಾಗೂ ಭಾರತೀಯ ಕಿಸಾನ್ ಸಂಘದ ಹಿರಿಯೂರು ಘಟಕ ಕಾರ್ಯದರ್ಶಿ ಡಿ ಚಂದ್ರಗಿರಿ ಒತ್ತಾಯಿಸಿದ್ದಾರೆ. ನೀರಿಲ್ಲ, ಕಲ್ವಳ್ಳಿ ಭಾಗದ ಕೆರೆಗಳಿಗೆ ನೀರಿಲ್ಲ, ವ್ಯವಸಾಯ ಮಾಡಕ್ಕೆ ನೀರಿಲ್ಲ, ಅಂತರ್ಜಲ 1000 ಅಡಿ ಹೋಗಿದೆ. ನಮ್ಮ ಮೂಲ ಉದ್ದೇಶ ನಾವೇನು ಇಟ್ಕೊಂಡಿದ್ದೀವಿ ಅಂದರೆ ಕುರಿ, ದನ, ಮೇಕೆಗಳನ್ನ ಮಾರ್ಕೊಂಡು ಅಥವಾ ಅವನ್ನ ಸಾಕೊಂಡು ಅದರಿಂದ ನಾವು ಜೀವನ ನಡೆಸ್ತಾ ಇದ್ವಿ. ಅವೇ ಸತ್ತು ಹೋದ್ರೆ ನಮ್ಮ ಜೀವನ ಹೆಂಗೆ ನಡಿಬೋದು? ಇಷ್ಟೆಲ್ಲ ನಿಮಗೆ ಅರ್ಥವಾಗಲ್ಲ. ಸರ್ಕಾರದವರಿಗೆ ಬಾಗಿಲು ಹಾಕೊಂಡು ಹೋಗ್ಬಿಡ್ರಿ, ನಾವು ಎಲ್ಲ ವಲಸೆ ಹೋಗ್ಬಿಡ್ತೀವಿ ಕಲ್ವಳ್ಳಿ ಭಾಗ ಬಿಟ್ಟು. ನಿಮಗಿನ್ನ ಎಂದು ಅರ್ಥವಾಗೋದು? ಇದು ನಿಮ್ಗೆ ಗೊತ್ತೇ ಆಗಲ್ವೇ? ಯಾವಾಗಲೂ ಬಾಗಿಲು ಹಾಕೇ ಇರ್ಬೇಕೆ. ಕಲ್ವಳ್ಳಿ ಭಾಗದ ವೆಟರ್ನರಿ ಉದ್ಧಾರ ಆಗೋದಾದ್ರೂ ಎಂದು ವೆಟರ್ನರಿ ಹಾಸ್ಪಿಟ್ಲಿಗೆ ನೀವು ಇನ್ಸ್ಪೆಕ್ಟರ್ನ ಎಂದು ಕೊಡ್ತೀರಾ? ಇದೇ ರೀತಿ ಆದರೆ ನಮ್ಮ ಗತಿ ಏನು ಅಲ್ವರಾ? ಆಯಿತು, ಏನೋ ವೆಟರ್ನರಿ ಔಷಧಿಗಳಾದ್ರೂ ಕರೆಕ್ಟಾಗಿ ಕೊಡ್ತೀರಾ? ಅವನು ಕೊಡಲ್ಲ. ಒಂದು 4, 10, 20, 50 ವೈಲ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. 70,000 ಜಾನುವಾರುಗಳಿಗೆ ನೀವು ಯಾವ ಇವನ್ ಕೊಡ್ತೀರಾ? ಚುಚ್ಚುಮದ್ದುಗಳು ಕೊಡ್ತೀರಾ? ನೀವು ಒಂದಾದರೂ ಕರೆಕ್ಟಾಗಿ ನಿಭಾಯಿಸೋಕ್ಕಾಗುತ್ತಾ? ನಿಭಾಯಿಸೋಕ್ಕಾಗಿಲ್ಲ ಅಂದಮೇಲೆ ನಿಮ್ಮದೊಂದು ಇಲಾಖೆ ಏನಕ್ಕಿರ್ಬೇಕು? ಪಶು ವೈದ್ಯಕೀಯ ಇಲಾಖೆ ಏನಕ್ಕಿರ್ಬೇಕು? ಬಾಗಿಲು ಹಾಕೊಂಡು ಹೋಗ್ಬಿಡ್ರಿ. ಕರ್ನಾಟಕದ ಪಶು ವೈದ್ಯಕೀಯ ಇಲ್ಲ ಅಂತಲೇ ಅನ್ಕೊಂಬಿಡೋಣ ನಾವು. ನಮಗೇನು ಬೇಸರ ಇಲ್ಲ. ಹಾಗಾಗಿ ದಯಮಾಡಿ ಈಗಲಾದರೂ ನಿಮ್ಮನ್ನು ಕೈ ಜೋಡಿಸಿ ಕೈ ಮುಗಿದು ಕೇಳ್ಕೊಳ್ತೀನಿ, ಇಲಾಖೆಯ ಮುಖ್ಯವಾದ ಅಧಿಕಾರಿಗಳೇ ಅಥವಾ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಿ ಸುಧಾಕರ್ ಸಾಹೇಬ್ರೆ, ದಯಮಾಡಿ ದಿಂಡಾವರಕ್ಕೆ ಈಗಲೇ ಒಬ್ಬರನ್ನ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿ ನಮಗೆ ಶಾಶ್ವತವಾದ ಒಬ್ಬ ಇನ್ಸ್ಪೆಕ್ಟರ್ ಕೊಡಿ. ದಿಂಡಾವರ ಹಾಸ್ಪಿಟ್ಲನ್ನು ಅಪ್ಗ್ರೇಡ್ಗೇರಿಸಿ, ಪಶು ವೈದ್ಯಕೀಯ ಹಾಸ್ಪಿಟ್ಲನ್ನು ಅಪ್ಗ್ರೇಡ್ಗೇರಿಸಿ ಇಲ್ಲೊಬ್ಬ ಶಾಶ್ವತವಾದಂಥ ವೈದ್ಯಾಧಿಕಾರಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತೀವಿ.